ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಮೀನಾ ಸ್ಟೇಷನ್ಗೆ ಬಂದಿರ್ತಾಳೆ. ಏನಪ್ಪ ನಿಂದು ಜಾಸ್ತಿ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಸೂರ್ಯಗೆ ವಾರ್ನ್ ಮಾಡ್ತಾರೆ ಇನ್ಸ್ಪೆಕ್ಟರು. ಈ ಕಡೆ ಸೂರ್ಯ ಸರ್ ನಾನೇನು ಸರ್ ಮಾಡಿದೆ ಅಂದಾಗ, ಏನಪ್ಪ ರೌಡಿಸಮ್ ಮಾಡಿದ್ಯಾ, ಅದು ಪೊಲೀಸ್ ಮನೆಗೆ ಹೋಗಿ ಅವ್ರನ್ನ ಕೊಲೆ ಬೆದರಿಕೆ ಬೇರೆ ಮಾಡ್ಬಿಟ್ಟು ಬಂದಿದ್ಯಾ, ನೀನು ಎಷ್ಟು ಧೈರ್ಯ ಇರಬೇಕು, ಏನಪ್ಪ ಇದೆಲ್ಲ ಗಲಾಟೆ ಮಾಡಿರೋದು ನೀನು ಅಂತ ಹೇಳಿ ವಿಡಿಯೋನ ತೋರಿಸ್ತಾನೆ. ಮೊದಲು ಇವನ್ನ ತೊಗೊಂಡೋಗಿ ಒಳಗಡೆ ಹಾಕ್ರಿ ಅಂತೇಳಿ ಈ ಕಡೆ ಕಾನ್ಸ್ಟೇಬಲ್ಗೆ ಹೇಳ್ತಾರೆ. ಆ ಥರ ಹೇಳಿದ ತಕ್ಷಣ ಈ ಕಡೆ ಮೀನಿಗೆ ಫುಲ್ಲು ಭಯ ಆಗೋಗ್ಬಿಡುತ್ತೆ. ಸರ್ ದಯವಿಟ್ಟು ನಾನು ಹೇಳೋದನ್ನ ಕೇಳಿ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಳೆ ಮೀನಾ. ಈ ಕಡೆ ಇನ್ಸ್ಪೆಕ್ಟರು ಮತ್ತು ಇನ್ನೇನಮ್ಮ ಪೊಲೀಸ್ ಮನೆಗೆ ಹೋಗ್ಬಿಟ್ಟು ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಈ ಥರ ಜಗಳ ಮಾಡ್ಕೊಬಂದವನಲ್ಲ ಅಂದಾಗ, ಇಲ್ಲ ಸರ್ ಅವ್ರೇನೋ ಗೊತ್ತಿಲ್ದಿರ ಮಾಡಿಬಿಟ್ಟಿದ್ದಾರೆ, ಅವ್ರ ಫ್ರೆಂಡ್ಸು ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಅಂಥೇಳಿ ಬೇಜಾರಿಗೆ ಈ ಥರ ಮಾಡಿಬಿಟ್ಟಿದ್ದಾರೆ ಸರ್, ದಯವಿಟ್ಟು ಕ್ಷಮಿಸಿ ಸರ್, ಏನೋ ಗೊತ್ತಿಲ್ದಿರೋ ತಪ್ಪಾಗ್ಬಿಟ್ಟಿದೆ ಸರ್, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಈ ಕಡೆ ಮೀನಾ ಅಂತಾಳೆ. ಮಿಸ್ಟೇಕ್ ಆಗಿರೋದಲ್ಲ, ಈ ಒಳಗಡೆ ಹಾಕ್ರಿ ಏನು ಅಂತ ಹೇಳಿ, ಪೊಲೀಸ್ ಪವರ್ ಏನು ಅಂತ ಹೇಳಿ ನಾನು ತೋರಿಸ್ತೀನಿ ಅಂತ ಹೇಳಿ ಈ ಕಡೆ ಇನ್ಸ್ಪೆಕ್ಟರ್ ಅಂತಾರೆ. ಆ ಥರ ಅಂದ ತಕ್ಷಣ ಮೀನಾಗಿ ಈ ಕಡೆ ತುಂಬ ಬೇಜಾರಾಗೋಗುತ್ತೆ, ಭಯ ಆಗೋಗುತ್ತೆ, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಈ ಕಡೆ ಕಾನ್ಸ್ಟೇಬಲೇ ಮೀನಾ ಹತ್ರ ಬಂದು, ಸರ್ ನೀವೇ ಕಾಪಾಡಬೇಕು, ಇದ್ರ ಬಗ್ಗೆ ನೀವೇ ಹೇಳಬೇಕು, ನನ್ನ ಗಂಡ ಏನೂ ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಗೊತ್ತು, ನಿಜ ಏನು ಅಂತ ನಿಮ್ಗೆ ಗೊತ್ತು, ದಯವಿಟ್ಟು ಹೇಳಿ, ಇನ್ನು ಸ್ವಲ್ಪ ದಿನದಲ್ಲೇ ನೀವು ರಿಟೈರ್ಡ್ ಆಗ್ತಾಯಿದ್ದೀರಾ, ಜೀವನ ಪೂರ್ತಿ ಪಾಪ ಪ್ರಜ್ಞೆ ಇಟ್ಕೊಂಡು ಕೊರಗಬೇಡಿ, ದಯವಿಟ್ಟು ನನ್ನ ನಿಮ್ಮ ಮಗಳಂತ ತಿಳ್ಕೊಳ್ಳಿ, ನಿಮ್ಮ ಮಗಳಿಗೆ ಈ ರೀತಿ ಆದರೆ ನೀವು ಬಿಡ್ತೀರಾ, ಖಂಡಿತವಾಗ್ಲೂ ನಿಮ್ಮನ್ನು ಸುಳ್ಳು ಹೇಳಿ ಅಂತ ಹೇಳ್ತಾ ಇಲ್ಲ, ನಿಜ ಹೇಳಿ ಅಂತ ಹೇಳ್ತಾ ಇದ್ದೀನಿ, ನನ್ನ ಗಂಡ ತಪ್ಪು ಮಾಡಿಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತು, ದಯವಿಟ್ಟು ನೀವು ಮಾತಾಡಿ, ನಿಮಗೆ ಕೈ ಮುಗಿದು ಕೇಳ್ತೀನಿ ಅಂತ ಹೇಳಿ ಈ ಕಡೆ ಮೀನಾ ಕಾನ್ಸ್ಟೇಬಲ್ ರಿಕ್ವೆಸ್ಟ್ ಮಾಡೋ ಟೈಮ್ಗೆ ಈ ಕಡೆ ಇನ್ಸ್ಪೆಕ್ಟರ್ ಬಂದು, ಏನಮ್ಮ ಅದು ಬಾಮ್ಮ ಈ ಕಡೆ ನೀನು ಅಂತ ಹೇಳಿ ಅಂತಾರೆ. ಒಳಗಡೆ ಕರ್ಕೊಂಡೋಗ್ರಿ ನೀವು ಅಂತ ಹೇಳೋ ಟೈಮಿಗೆ ಕರೆಕ್ಟಾಗಿ, ಸರ್ ಇಲ್ಲ ಸರ್ ಆ ಹುಡುಗ ಅದೇನೂ ತಪ್ಪಿಲ್ಲ, ಖಂಡಿತವಾಗ್ಲೂ ಆ ಹುಡುಗ ನಿರಪರಾಧಿ, ಆ ಹುಡುಗ ತುಂಬ ಪ್ರಾಮಾಣಿಕ ಒಳ್ಳೆ ಹುಡುಗ, ಡ್ರೈವಿಂಗು ಮಿಸ್ ಆಗಿ ಆ ಥರ ಆಗಿದೆ ಅಂತ ಹೇಳಿ ಅಂದ ತಕ್ಷಣ ಈ ಕಡೆ ಇನ್ಸ್ಪೆಕ್ಟರು, ನೀನೇನಪ್ಪ ಮಾತಾಡ್ತಾ ಇದೆಯಾ ಅಂತ ಹೇಳಿ ಅಂದಾಗ, ಹೌದು ಸರ್ ನಾನು ನಿಜಾನೇ ಮಾತಾಡ್ತಾ ಇದ್ದೀನಿ, ಮತ್ತು ಯಾಕಪ್ಪ ಇದನ್ನು ನನಗೆ ಹೇಳಿಲ್ಲ ನೀವು ಅಂಥೇಳಿ ಈ ಕಡೆ ಕೇಳಿದಾಗ, ಇಲ್ಲ ಸರ್ ಅದನ್ನು ಡ್ರೈವಿಂಗ್ ಮಾಡೋಕ್ಕೆ ಹೋದಾಗ್ಲೇ ನಮ್ಮ ಕಾನ್ಸ್ಟೇಬಲ್ಗೆ ಕೈ ಫ್ರ್ಯಾಕ್ಚರ್ ಆಗಿರೋದು, ಅದರಲ್ಲಿ ನಿಜವಾಗ್ಲೂ ಲೈಸೆನ್ಸ್ ಇಲ್ಲ, ಯಾರು ಬೇಕು ಅಂತೇಳಿ ಬ್ರೇಕ್ನ ಕಟ್ ಮಾಡಿದ್ದಾರೆ, ಇವರು ಹೇಳಿದ್ದು ನಿಜಾನೇ ಸರ್, ಅವರು ಮೆಕ್ಯಾನಿಕಲ್ಲು ಬಂದು ಹೇಳಿಬಿಟ್ಟು ಸಹ ಹೋದರು, ಅದನ್ನು ಅರುಣ್ ಸರೇ ಹೇಳಬೇಡ ಅಂತ ಹೇಳಿದ್ರು, ಅದಕ್ಕೆ ಸರ್ ನಾವು ಹೇಳಲಿಲ್ಲ ಅಂತ ಹೇಳಿ ಈ ಕಡೆ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ. ಇನ್ಸ್ಪೆಕ್ಟರ್ಗೆ ಆ ಥರ ಹೇಳಿದ ತಕ್ಷಣ ಇನ್ಸ್ಪೆಕ್ಟರು ಶಾಕ್ ಆಗೋಗ್ತಾರೆ. ಏನು ರೀ ಅರುಣ್ ಇದೆಲ್ಲನೂ ಅಂಥೇಳಿ ಈ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ನ ಕೇಳಿದಾಗ ಅರುಣ್ ಅವರು ಏನೂ ಮಾತಾಡೋದಿಲ್ಲ. ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರೂ ಸಹ ಶಾಕ್ ಆಗೋಗ್ತಾರೆ. ಸೂರ್ಯ, ಹೌದು ಸರ್ ನೋಡಿ ಇದೇ ನಾನು ಮಾಡೋದು, ನೀವು ನಮ್ಮ ಜನಗಳನ್ನ ರಕ್ಷಿಸೋರು ನೀವೇನಾ, ಆರಕ್ಷಕ ಠಾಣೆ ಅಂತ ಹೇಳಿ ದೊಡ್ಡದಾಗಿ ಹಾಕ್ಕೊಂಡಿದ್ದೀರಾ, ಇದರಲ್ಲಿ ಎಲ್ಲಿ ಸರ್ ಆರಕ್ಷಕರು ನೀವು, ಇಷ್ಟೊಂದೆಲ್ಲನೂ ಮೋಸ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿದ್ರೂ ಸಹ ನೀವು ಯಾರು ಹೇಳ್ದಿರಾ ಮುಚ್ಚಿಡ್ತಾ ಇದ್ದೀರಾ, ಅನ್ಯಾಯವಾಗಿ ನನ್ನ ಜೀವನ ಹಾಳು ಮಾಡಿಬಿಡ್ತಾ ಇದ್ದೀರಲ್ವ ನೀವು, ನಾನು ಇಷ್ಟು ಹೇಳಿದ್ರು ನನ್ನ ಕೇಳಲೇ ಇಲ್ಲ, ಇದಕ್ಕೇನು ಸರ್ ಹೇಳೋದು ಅಂತ ಹೇಳಿ ಸೂರ್ಯ ಅಂತಾನೆ. ಅದಕ್ಕೆ ಇನ್ಸ್ಪೆಕ್ಟರು, ಸರಿನಪ್ಪ ಆಯಿತು ಇದೆಲ್ಲ ತಪ್ಪೆ ಒಪ್ಕೊತೀನಿ, ಆದರೆ ನೀನು ಹೋಗಿ ಇನ್ಸ್ಪೆಕ್ಟರ್ ಮನೆ ಹತ್ರ ಏನಕ್ಕೆ ಜಗಳ ಮಾಡಬೇಕಿತ್ತು, ಅದು ಒಂದು ದೊಡ್ಡ ಅಫೆನ್ಸ್ ಅಂತ ಗೊತ್ತಾ ನಿನಗೆ, ಆ ಒಂದು ವಿಚಾರ ಇಟ್ಕೊಂಡು ನೀನು ಒಳಗಡೆ ಹಾಕ್ಬೋದು, ಅದು ಗೊತ್ತಾ ನಿನಗೆ ಅಂತೇಳಿ ಈ ಕಡೆ ಇನ್ಸ್ಪೆಕ್ಟರ್ ಅಂತಾರೆ. ತಪ್ಪು ನಿಂದಲ್ಲ ಈ ಇನ್ಸ್ಪೆಕ್ಟರ್ದು ಅಂತ ಹೇಳಿ ಈ ಕಡೆ ಇನ್ಸ್ಪೆಕ್ಟರ್ಗೆ ಕ್ಲಾಸ್ ತೊಗೊತಾರೆ. ಏನಪ್ಪ ಅರುಣ್, ನಿಮಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ, ಏನಕ್ಕೆ ಈ ಥರ ಎಲ್ಲ ಮಾಡೋಕ್ಕೆ ಹೋದ್ರಿ ನೀವು, ಕಾನೂನನ್ನು ಕೈಗಳಿಗೆ ತೊಗೊತೀರಾ ನೀವು, ಅಧಿಕಾರದಲ್ಲಿದ್ದರೆ ನೀವೇನು ಬೇಕಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಏನು ತಪ್ಪಿಲ್ದಿರೋನು ಕರ್ಕೊಂಬಂದು ಈ ರೀತಿ ಮಾಡ್ತಾ ಇದ್ದೀರಲ್ರಿ, ಅವ್ರ ಮೇಲೆ ದ್ವೇಷ ಇಟ್ಕೊಂಡು ನೀವು ನಮ್ಮ ಪೊಲೀಸ್ ಸ್ಟೇಷನ್ ಮರ್ಯಾದೆ ಎಲ್ಲ ತೆಗಿತಾ ಇದ್ದೀರಲ್ರಿ, ನಿಮಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವೇನ್ರಿ ಅಂತ ಹೇಳಿ ಈ ಕಡೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಸರ್ ಹಂಗಾದ್ರೆ ಅವ್ನು ಕೊಬ್ಬು ಇಳಿತೈತೇನೋ ಅಂತ ಹೇಳಿ ಅಂತ ಅರುಣ್ ಅಂತಾನೆ. ಅದಕ್ಕೆ ಈ ಕಡೆ ಸೂರ್ಯ, ಏನಪ್ಪ ಕೆ ಜಿ ನಮಗೆ ಮಾಂಸ ತಂದಾಕಿದೆ, ನೀನು ಕೊಬ್ಬು ಜಾಸ್ತಿ ಆಗೋದಕ್ಕೆ, ಹಂಗೆಲ್ಲ ಮಾತಾಡಬೇಡ ನೀನು ನನ್ನ ಹತ್ರ ಅಂತ ಹೇಳಿ ಈ ಕಡೆ ಸೂರ್ಯನೂ ಸಹ ತುಂಬ ದೊಡ್ಡದಾಗಿ ವಾಯ್ಸನ್ನು ರೈಸ್ ಮಾಡ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್, ಏನಪ್ಪ ನಾನು ಮಾತಾಡ್ತಾ ಇದ್ದೀನಲ್ವಾ, ಎಷ್ಟು ಮಾತಾಡ್ತೀಯ ನೀನು, ಸೈಲೆಂಟಾಗಿ ನಿಂತ್ಕೊಳ್ಳೋ ಅಂತ ಹೇಳಿ ಈ ಕಡೆ ಬೈತಾರೆ. ನೋಡಿ ಅರುಣ್, ಇದೇ ಲಾಸ್ಟು ವಾರ್ನಿಂಗ್, ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಿದ್ರೆ ಸರಿ ಇರೋದಿಲ್ಲ, ನೀವು ಮಾಡಿರೋ ಕೆಲಸಕ್ಕೆ 1 ವಾರ ನಿಮ್ಮನ್ನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತೇಳಿ ಈ ಕಡೆ ಇನ್ಸ್ಪೆಕ್ಟರ್ ಆಚೆ ಹೋಗ್ತಾರೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಮೀನಾ ಇಬ್ಬರು ಸಹ ಸಿಗ್ನೇಚರ್ ಮಾಡಿ ಕಾರನ್ನು ತೊಗೊಂಡು ಹೋಗೋಕ್ಕೆ ಕಾನ್ಸ್ಟೇಬಲ್ ಹತ್ರ ನಿಂತಿರ್ತಾರೆ. ಈ ಕಡೆ ಅವರು ಮನೆಗೆ ಹೊರಡ್ತಾ ಇರ್ತಾರೆ. ಏನು ಸರ್ ಅಧಿಕಾರದಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು ಅಧಿಕಾರನ ದುರುಪಯೋಗ ಮಾಡ್ಕೊತೀರಾ, ನಿಮ್ಮನ್ನು ಅಧಿಕಾರಿ ಅಂತ ಅನ್ನಲ್ಲ ಸರ್, ನೀವು ಈ ಥರ ಬೇರೆ ಒಬ್ಬ ಒಳ್ಳೆಯವ್ರ ತಲೆ ಮೇಲೆ ಹೊಡೆದು ಈ ಥರ ಸಂಪಾದನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗೋದಿಲ್ಲ, ಯಾವಾಗಲಿದ್ರೂ ನಿಯತ್ತಾಗಿದ್ದರೆ ಖಂಡಿತವಾಗ್ಲೂ ದೇವ್ರು ಕಾಪಾಡ್ತಾನೆ, ಅದನ್ನು ಬಿಟ್ಟು ಕಂಡೋರ ಹೊಟ್ಟೆ ಮೇಲೆಲ್ಲ ಹೊಡಿಬಾರ್ದು, ಬಡವರು ಅಂತ ಹೇಳಿ ಯಾರು ಕೇಳೋದಿಲ್ಲ ಅಂಥೇಳಿ ಈ ಅಧಿಕಾರದಲ್ಲಿದ್ದು ಇಂಥ ಕೆಲಸಗಳೆಲ್ಲ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಈ ಕಡೆ
ಕಡೆ ಸೂರ್ಯ ಅರುಣ್ನ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಥರ ಅಂದಾಗ್ಲೂ ಸಹ ಯಾರೂ ಏನೂ ಮಾತಾಡೋದಿರ ಸೈಲೆಂಟಾಗಿ ಅವ್ರ ಪಾರ ಅವ್ರಿಗೆ ಹೋಗ್ಬಿಡ್ತಾರೆ. ಈ ಕಡೆ ಕಾನ್ಸ್ಟೇಬಲ್ಗೆ ತುಂಬ ಥ್ಯಾಂಕ್ಸ್ ಆಯಿತು ಸರ್ ಅಂತ ಹೇಳಿ ಮೀನಾ ಹೇಳ್ತಾಳೆ. ನಿಮ್ಮಿಂದನೇ ಇವತ್ತು ನಮ್ಮ ಗಂಡ ಬದುಕಿದ್ದಾರೆ ಸರ್, ನಿಮ್ಮನ್ನ ಋಣ ನಾನು ಯಾವತ್ತೂ ತೀರಿಸೋದಿಲ್ಲ. ನಿಮಗೆ ನೂರು ಕಾಲ ತುಂಬ ಚೆನ್ನಾಗಿರಿ, ನಿಮ್ಮ ಹೊಟ್ಟೆಲಿ ಹುಟ್ಟೋ ಮಗು ಸಹ ತುಂಬ ಚೆನ್ನಾಗಿರುತ್ತೆ, ನಿನ್ನ ಮಗಳ ಮಗು ಅಂತ ಹೇಳಿ ಅಂತಾರೆ. ಈ ಕಡೆ ಕಾನ್ಸ್ಟೇಬಲ್, ನಿಮ್ಮ ಮಗಳು ಅಂತ ಅಂದ್ಕೊಳ್ಳಿ ಅಂತ ಅಂದಲ್ಲಮ್ಮ, ಅದಕ್ಕೇ ನಾನು ಹೇಳಬೇಕಾಗಿತ್ತು. ತುಂಬ ಒಳ್ಳೆ ಮನಸ್ಸಮ್ಮ ನಿನಗೆ, ತುಂಬ ಒಳ್ಳೆಯವರಿಗೆ ದೇವರು ಒಳ್ಳೆಯದೇ ಮಾಡ್ತಾನೆ. ಏನಮ್ಮ ಮಾಡೋದು, ನಾವು ಅಧಿಕಾರ ಕೈ ಕೆಳಗಡೆ ಕೆಲಸ ಮಾಡೋದು, ಅಧಿಕಾರಿಗಳು ಏನು ಹೇಳ್ತಾರೋ ಅದನ್ನು ನಾವು ಮಾಡಲೇಬೇಕು. ನಮ್ಮ ಜೀವನನೇ ಈ ಅಧಿಕಾರಿಗಳಿಗೆ ಮುಡುಪಾಗಿಟ್ಟಿದ್ದೀರಿ, ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಹೇಗೆ ಹೇಳ್ತಾರೋ ಆ ರೀತಿ ಮಾಡಬೇಕಾಗಿ ಬಂತು ಅಷ್ಟೇ. ಅದನ್ನೇ ಬಿಟ್ಟರೆ ಖಂಡಿತವಾಗ್ಲೂ ಇಲ್ಲ. ಪೊಲೀಸರಲ್ಲಿ ಎಲ್ಲರೂ ಕೆಟ್ಟವರು ಅಂತ ಇರಲ್ಲ, ನಮಗೂ ಒಳ್ಳೆ ಮನಸ್ಸು ಅಂತ ಇರುತ್ತೆ. ಸೂರ್ಯ ನೀನು ತುಂಬ ಒಳ್ಳೆ ಹುಡುಗನಪ್ಪ, ತುಂಬ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ, ತುಂಬ ಒಳ್ಳೆ ಮನಸ್ಸಿದೆ, ಖಂಡಿತವಾಗ್ಲೂ ನಾಳೆ ದಿವಸ ಏನೇ ಬಂದ್ರೂ ನಿನ್ನ ಹೆಂಡತಿ ಅದನ್ನು ಕಾಪಾಡ್ತಾಳೆ ಅಂತ ಹೇಳಿ ಬೀಗ ಕೊಟ್ಟು ಕಳಿಸ್ತಾರೆ. ಈ ಕಡೆ ಸೂರ್ಯ ಬಂದು ಕಾರನ್ನ ನೋಡಿ ತುಬ್ಕೊಂಡು ಮುತ್ತು ಕೊಡ್ತಾನೆ ಕಾರಿಗೆ. ಮೀನಾ ಇವತ್ತು ನೀನು ನನ್ನ ಜೊತೆ ಬರ್ತೀಯಾ ಅಂತ ಹೇಳಿ ಮೀನಾನ ಕೇಳ್ತಾನೆ. ಅದಕ್ಕೆ ಯಾಕ್ರಿ ನಂದು ಗಾಡಿ ಇದೆ ಅಂದಾಗ, ಪಾರ್ಕಿಂಗ್ ಇದೆ, ನೀನು ಪಾರ್ಕಿಂಗಲ್ಲಿ ಗಾಡಿನ ಹಾಕ್ಬಿಟ್ಟು ದಯವಿಟ್ಟು ನನ್ನ ಜೊತೆಲಿ ಬಾ, ನಿನ್ನ ಜೊತೆಲಿ ಡ್ರೈವ್ ಮಾಡಬೇಕಂತ ಅನಿಸ್ತಾ ಇದೆ ಅಂತ ಹೇಳಿ ಮೀನಾನ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಮೀನಾ ಸರಿ ಆಯಿತು ರೀ ಅಂತಾರೆ. ನೀನು ನನ್ನ ಜೀವನದಲ್ಲಿ ಬಂದಿರೋ ಅದೃಷ್ಟ ದೇವತೆ ಕಣೆ, ಎಂಥವನ್ನ ಯಾವ ರೀತಿ ಮಾಡಿಬಿಟ್ಟೆ ನೀನು, ದೇವರು ಕಳಿಸಿರುವಂಥ ಒಂದು ದೊಡ್ಡ ಉಡುಗೊರೆ ನೀನು ನನಗೆ ಅಂತ ಹೇಳಿ ಮೀನಾಗೆ ಹೊಗಳ್ತಾನೆ. ಈ ಕಡೆ ಮೀನಾ ಜೊತೆ ಮಾತಾಡಿಕೊಂಡು ಡ್ರೈವಿಂಗ್ಗೆ ಹೋಗ್ತಾನೆ. ನೀನು ಒಳ್ಳೆತನನೇ ನನ್ನ ಕಾಪಾಡಿರೋದು, ಇನ್ನು ಎಷ್ಟು ದಿನ ನನ್ನನ್ನು ಈ ಥರ ಕಾಪಾಡ್ತೀಯ ಅಂತೇಳಿ ಸೂರ್ಯ ಅಂದಾಗ, ನನ್ನ ಜೀವನ ಇರೋವರೆಗೂ ನಿಮ್ಮ ಜೊತೆಲಿ ಇರ್ತೀನಿ ಕಣ್ರಿ, ನೀವೇನು ಭಯ ಬೀಳಬೇಡಿ, ನಾನಿರೋವರೆಗೂ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಈ ಕಡೆ ಮೀನಾ ಸೂರ್ಯಗೆ ಭರವಸೆ ಕೊಡ್ತಾಳೆ. ಸರಿ ಆಯಿತು ಮನೆಗೆ ಹೋಗೋಣ, ಅಪ್ಪ ತುಂಬ ಭಯ ಬಿದ್ದಿರ್ತಾರೆ ಅಂತ ಹೇಳಿ ಮನೆಗೆ ಹೋಗೋಕೆ ರೆಡಿಯಾಗಿರ್ತಾರೆ. ಈ ಕಡೆ ರಂಗನಾಥ್ ಶ್ರೀಕೃಷ್ಣನ ಹರಿಸ್ಮರಣೆ ಮಾಡ್ಕೊಂಡು ಕೂತಿರ್ತಾರೆ. ಮನೆಯವರೆಲ್ಲನೂ ಯಾಕಪ್ಪ ಅಂತ ಕೇಳಿದ್ರು ಸಹ ರಂಗನಾಥ್ ಏನು ಮಾತಾಡೋದಿಲ್ಲ. 101 ಸಲ ಶ್ರೀಕೃಷ್ಣನ ಒಂದು ಏನಿರುತ್ತೆ ಒಂದು ಶ್ರೀಕೃಷ್ಣನ ಒರೆಸ್ಕೊಂಡು 101 ಸಲ ಕೃಷ್ಣನ ಒಂದು ಭಕ್ತಿಯಿಂದ 101 ಸಲ ಹೇಳಿ ಅದಾದಮೇಲೆ ಮುಗಿಸ್ತಾರೆ. ಏನು ಗ್ರೀ ಈ ಥರ ಮಾಡ್ತಾಯಿದ್ದೀರಾ, ಏನಕ್ಕೋಸ್ಕರ ಅಂತ ಹೇಳಿ ಅಂದಾಗ, ಇರೋ ಒಬ್ಬನ ಮಗ ಪೊಲೀಸರು ಹೇಳ್ಕೊಂಡು ಹೋಗಿದ್ದಾರೆ, ಆ ಮೀನಾ ಪಾಪ ಒಂಟಿ ಹುಡುಗಿಯಾಗಿ ಓಡಾಡ್ತಾ ಇದ್ದಾಳೆ, ಏನಾಗಿದೆ ಏನು ಅನ್ನೋ ಟೆನ್ಷನಲ್ಲಿ ಈ ಥರ ಮಾಡ್ತಾಯಿದ್ದೀನಿ, ಈ ಥರ ದೇವ್ರನ್ನ ಮೊರೆ ಹೋಗೋದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗುತ್ತೆ ನನ್ನ ಕೈಯಲ್ಲಿ ಈ ವಯಸ್ಸಲ್ಲಿ ಅಂತ ಅಂತಾರೆ. ಅದಕ್ಕೆ ಮನೋಜ, ಏನಪ್ಪ ನೀನು ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಸೀರೆ ಕೊಟ್ಟಂಗೆ ಸೂರ್ಯಗೆ ಹೋಗಿ ಬೇಲ್ ಕೊಟ್ಬಿಡ್ತಾನ, ಇದೆಲ್ಲ ಮೂಢನಂಬಿಕೆ, ಇದನ್ನೆಲ್ಲ ನಂಬೇಡ, ಸುಮ್ಮನೆರಪ್ಪ ನೀನು ಅಂತ ಹೇಳಿ ಅಂತಾರೆ. ಅದಕ್ಕೆ ಈ ಕಡೆ ರವಿ ಶ್ರುತಿ ಇದ್ಕೊಂಡು ಸುಮ್ಮನೆ ಇರೋಕ್ಕೆ ಹೇಳಿ ನಿಮ್ಮ ಅಣ್ಣನ, ಇಲ್ಲಾಂದರೆ ಬೈದು ಬಿಡ್ತೀನಿ ನಾನು ಅಂತಾರೆ. ಈ ಕಡೆ ಅದಕ್ಕೆ ರೋಹಿಣಿ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ ಅಂತೇಳಿ ಅಂದಾಗ, ಈ ಕಡೆ ರವಿ, ಹೌದು ಅದನ್ನು ಅಣ್ಣ ಗೆಳೆಯತಿಗೆ ಮನೇಲಿ ಎಲ್ಲರೂ ಟೆನ್ಷನ್ ಆಗಿದ್ದೀರಿ, ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಅಪ್ಪ ದೇವ್ರ ಮರೆ ಹೋಗಿದ್ದಾರೆ, ಅದನ್ನೇ ಸುಳ್ಳು ಅಂತಂದರೆ ಅಪ್ಪ ಕೋಪ ಆಗಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಅಂದ ತಕ್ಷಣ ಈ ಕಡೆ ಶಾಂತಿ, ಕೋಪ ಇಲ್ಲ ಯಾವುದೂ ಇಲ್ಲ, ಸುಮ್ಮನೆ ಕೂತ್ಕೊಳ್ಳಿ, ಆಗೋದೆಲ್ಲ ಆಗುತ್ತೆ, ದೇವ್ರ ಮರೆ ಹೋಗಿದ ತಕ್ಷಣ ಅದೆಲ್ಲ ಚೇಂಜ್ ಮಾಡಲ್ಲ, ನನ್ನ ಮಗ 5 ಡಿಗ್ರಿ ಮಾಡಿದ್ದಾನೆ, 5 ಡಿಗ್ರಿ ಮನೋಜ, ಅವನ ಬಗ್ಗೆ ಹಂಗೆಲ್ಲ ನೀವು ಮಾತಾಡಬೇಡಿ ಅಂಥೇಳಿ ಈ ಕಡೆ ಶಾಂತಿ ಅಂತಾಳೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಅಪ್ಪ ಅಂಥೇಳಿ ಆ ಕಡೆಯಿಂದ ಬರ್ತಾನೆ. ಸೂರ್ಯ ಬಂದ ತಕ್ಷಣ ರಂಗನಾಥ್ಗೆ ಸಡನ್ನಾಗಿ ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ, ಏನಪ್ಪ ಏನಾಯಿತು ಅಂದ ತಕ್ಷಣ, ನನ್ನ ಕಾರು ಬಂತು, ಕಾರ್ ಲೈಸೆನ್ಸು ಬಂತು ಅಂತ ಹೇಳಿ ರಂಗನಾಥ್ಗೆ ಅಂತಾನೆ. ಆ ಥರ ಅಂದ ತಕ್ಷಣ ರಂಗನಾಥ್ ಸೂರ್ಯನ ತಬ್ಕೊಂಡು, ತುಂಬ ಒಳ್ಳೇದಾಯ್ತಪ್ಪ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅಂತಾನೆ. ಅದಕ್ಕೆ ಮನೋಜ ಈ ಕಡೆ, ಹೌದು ಸ್ಟೇಷನಲ್ಲಿ ಒಳ್ಳೆ ದುಡ್ಡು ಬಿಚ್ಚಿರ್ತಾನೆ, ಅದಕ್ಕೆ ಅವ್ರು ಬಿಟ್ಟು ಕಳಿಸಿರ್ತಾರೆ ಅಂತಾರೆ. ಅದಕ್ಕೆ ಸೂರ್ಯ, ನ್ಯಾಯವಾಗಿದ್ದರೆ ಯಾಕೋ ದುಡ್ಡು ಬಿಚ್ಚಬೇಕು, ನಾವು ನಿನ್ನಂಗೆ ಬೇರೆಯವ್ರು ದುಡ್ದಿರೋ ದುಡ್ಡನ್ನೆಲ್ಲ ಎತ್ಕೊಂಡಾಗ ಇವ್ರ ಮೇಲೆ ಎದೆಗಳ ಮೇಲೆ ಇಟ್ಬಿಟ್ಟು ಬರಲ್ಲ ಸ್ವಾಮಿ ನಾವು ಅಂತೇಳಿ ಅಂತಾನೆ ಮನೋಜಗೆ. ಈ ಕಡೆ ರಂಗನಾಥ್, ನಿಲ್ಲಿಸೋ 1 ನಿಮಿಷ ಮನೋಜ, 1 ನಿಮಿಷ ಇರೋ ಪೆಂಗ್ ನನ್ನ ಮಗನೇ ಅಂತ ಹೇಳಿ ಈ ಕಡೆ ಸೂರ್ಯಗೆ, ಅಲ್ಲಪ್ಪ ಅವ್ರು ನಿನ್ನ ಮೇಲೆ ಹಾಗೆ ಸಾಧಿಸಿದ್ರು ಅಂತಲ್ಲ, ಅದು ಹೆಂಗೆ ಸಾಬೀತು ಮಾಡಿದೆ ಅಂದಾಗ, ಮೀನಾ ಇದ್ದಾಳಲ್ಲಪ್ಪ, ಮೀನಾ ಬೇರೆ ಯಾರಿಗೂ ಹೆಲ್ಪ್ ಮಾಡೋದನ್ನು ಕಾನ್ಸ್ಟೇಬಲ್ ನೋಡಿ ಅವಳು ತುಂಬ ಒಳ್ಳೆಯವಳು ಅಂಥೇಳಿ, ಒಳ್ಳೆಯವರಿಗೆ ಈ ಥರ ಸುಳ್ಳು ಹೇಳ್ಬಾರ್ದು ಅಂಥೇಳಿ ಅವರೇ ನಿಜಾನ ಒಪ್ಕೊಂಡ್ರು, ಅವ್ರನ್ನೂ ಸಹ ಸಸ್ಪೆಂಡ್ ಮಾಡಿದ್ದಾರೆ. ಡ್ರೈವಿಂಗ್ ಬಂದು ಅದು ಬ್ರೇಕ್ ಫೇಲ್ಯೂರ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಬೇರೆ ಯಾರೋ ಬ್ರೇಕು ಅಂತೇಳಿ ಕಡೆ ಸೂರ್ಯ ಅಂತಾನೆ. ನಮ್ಮ ಮನೇಲಿ ಯಾರಪ್ಪ ಬ್ರೇಕ್ ಕಟ್ ಮಾಡ್ತಾರೆ ಅಂಥೇಳಿ ರಂಗನಾಥ್ ಅಂತಾನೆ. ರಂಗನಾಥ್ನ ನೋಡಿ ಅಪ್ಪ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಇನ್ನು ರವಿ ಶ್ರುತಿ ಅವರು ನನ್ನ ಒಳ್ಳೇದು ಬಯಸೋರು, ಇನ್ನು ಮನೋಜ ಅವನಿಗೆ ಧೈರ್ಯ ಅನ್ನೋದು ಬೇಕು, ಧೈರ್ಯ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ, ಇನ್ನು ಶಾಂತಿ
ಏನು ಎತ್ತ ಮಗನ ಸಾಯಿಸೋವಂಥ ಕಟ್ಟುಗಳು ಇವಲ್ಲ, ಬೇರೆ ಯಾರು ಅನ್ನೋ ಟೈಮ್ಗೆ ಈ ಕಡೆ ರೋಹಿಣಿನ ನೋಡಿ ಸೂರ್ಯ ಇರ್ಬೋದು ಅಂಥೇಳಿ ಸೂರ್ಯನ ಸಹ ಗೆಸ್ ಮಾಡ್ತಾನೆ. ನೆಕ್ಸ್ಟ್ ಮುಂದಿನ ಎಪಿಸೋಡ್ ನಾಳೆ ಅಪ್ಡೇಟ್ ಮಾಡ್ತೀನಿ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.